2025ನೇ ವರ್ಷದ ಉಪ್ಪರಲ್ಲಿ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನನ್ನ ಚಿರಪರಿಚಿತರು ಆಗಿರ್ತಕ್ಕಂಥ ವೆಂಕಟಗಿರಿಯಪ್ಪ ಸರ್ ಅವರೇ, ಮತ್ತೊಬ್ಬರು ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರೇ, ಶಾಲಾ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಧಾಕೃಷ್ಣ ಸರ್ ಅವರೇ, ರಘುನಾಥ್ ಸರ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಇಬ್ಬರು ವೇಣುಗೋಪಾಲಣ್ಣವರೇ, ನಮ್ಮ ಸ್ವಾಮಿಯವರು ಧರ್ಮಪತ್ನಿ ಆಗಿರ್ತಕ್ಕಂಥ ಇದೇ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂಥ ಅಮ್ಮನಿಯವರೇ ಮತ್ತು ಸೋಮಶೇಖರನ್ನವರೇ, ತಪ್ಪು ತಿಳ್ಕೊಬೇಡಿ, ಸುಮಾರು ಜನ ಎಲ್ಲ ಅಕ್ಕಪಕ್ಕದ ಎಲ್ಲ ಶಾಲಾ ಶಿಕ್ಷಕರು ಶಿಕ್ಷಕಿಯರೇ, ಮುಖ್ಯವಾಗಿ ಉಪ್ಪರಲ್ಲಿ ಮುಖ್ಯೋಪಾಧ್ಯಾಯರೇ ಮತ್ತು ಉಪಾಧ್ಯಾಯಿನಿಯರೇ, ಮುಖ್ಯವಾಗಿ ಈ ಶಾಲಾ ಮಕ್ಕಳು ಮತ್ತು ಪೋಷಕ ಬಂಧುಗಳೇ, ಇವತ್ತಿನ ದಿನ ವಾರ್ಷಿಕೋತ್ಸವ ಅಂತಂದರೆ ನಿಮ್ಮ ಸ್ಕೂಲ್ ಟೀಚರ್ ಹೇಳ್ತಾ ಇದ್ರು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಅಂತ. ನೀವೆಲ್ಲ ಗ್ರೂಪ್ ಫೋಟೋ ಹೇಳಿದ್ರ 7ನೇ ತರಗತಿ ಬಿಡ್ತಾ ಇರೋರು ಇಳಿದಿದ್ದೀರಾ? ಕಾಲ ತುಂಬಾ ಬದಲಾವಣೆ ಆಗಿದೆ. ಮೊದಲು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಹೋದರೆ 10ನೇ ತರಗತಿಯಲ್ಲಿ ಬೀಳ್ಕೊಡುಗೆ ಪ್ರೋಗ್ರಾಮ್ ಅನ್ನು ಇಡ್ತಾ ಇದ್ರು. ಇವಾಗ 1ರಿಂದ 7ನೇ ತರಗತಿವರೆಗೂ ನೀವು ಉಪ್ಪರಳ್ಳಿಯಲ್ಲಿ ಓದಿ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ, ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 8ನೇ ತರಗತಿಗೆ ಏನು ಓದ್ತಾ ಇದ್ದೀರಾ, ಏನು ಹೋಗ್ತಾ ಇದ್ದೀರೋ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ. ಇಷ್ಟೊತ್ತು ನಮ್ಮ ವೆಂಕಟಗಿರಿಯಪ್ಪ ಸರ್ ಹೇಳ್ತಾ ಇದ್ರು, ನಿಮ್ಗೆ ಮುಖ್ಯವಾಗಿ ಶಿಸ್ತನ್ನು ಕಲಿಬೇಕು. ಯಾಕೆಂತಂದ್ರೆ ನಾವೇನೇ ಮಾಡಕ್ ಹೋದ್ರೂ ಸಹ ನಮ್ಮ ಶಿಸ್ತು ನಮ್ಗೆ ಮುಖ್ಯ, ಲೈಫಲ್ಲಿ ಮುಖ್ಯವಾಗುತ್ತೆ. ಒಂದು ತಂದೆ ತಾಯಿಗೆ ನಾವು ಮರ್ಯಾದೆಯನ್ನು ಕೊಡೋದು, ಅವರ ಪಾದ ನಮಸ್ಕಾರ ಮಾಡಿ ಮುಂದಿನ ದಿನವನ್ನು ಆರಂಭಿಸುವುದು, ಅದೇ ತರ ನಮ್ಮ ಗುರುಗಳನ್ನು ಗೌರವಿಸುವುದು, ಗುರುಗಳಿಗೆ ಪಾದ ನಮಸ್ಕಾರ ಮಾಡಿ ನೀವು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗೋದು, ಇದೆಲ್ಲ ಕೂಡ ನಿಮ್ಮ ಜೀವನದಲ್ಲಿ ಒಂದು ಸೂಚಕ. ಮುಂದಿನ ದಿನಗಳಲ್ಲಿ ಕೂಡ ನೀವು ಈ ಭಾರತ ಪ್ರಜೆಗಳಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನು ಎಲ್ಲೇ ಆಗಲಿ, ಪ್ರೈವೇಟ್ ಸ್ಕೂಲ್ ಆಗಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಎಲ್ಲೇ ಮಾಡಿದ್ರು ಕೂಡ ಮುಖ್ಯ ನಿಮಗೆ ವಿದ್ಯಾಭ್ಯಾಸ. ಇಷ್ಟೊತ್ತು ಭರತ ವೇದಮ್ಮಗೆ ಇಬ್ರು ಮಕ್ಕಳು ಆಡ್ತಾ ಇದ್ರು. ಒಂದು ಮಗು ಫುಲ್ ಅಭ್ಯಾಸ ಮಾಡಿ ಕಲ್ತಿದ್ದಾರೆ, ಇನ್ನೊಂದು ಮಗುಗೆ ಅಭ್ಯಾಸ ಕಡಿಮೆ ಇದೆ. ಆ ಕಡಿಮೆ ಕೊರತೆಯಿಂದ ಇನ್ನೊಂದು ಮಗು ನೋಡಿ ಫಾಲೋ ಮಾಡಿ ಡ್ಯಾನ್ಸ್ ಆಗ್ತಾ ಇತ್ತು. ಯಾಕೆ? ನಿಮ್ಮ ಅಭ್ಯಾಸ ಕೊರತೆ ಇದೆ ಅದರಲ್ಲಿ. ನೀವು ಕೂಡ 100% ಅಭ್ಯಾಸ ಮಾಡಿದ್ರೆ ನೀವು ಅವ್ರನ್ನ ನೋಡಿ ಕಲಿಯುವುದಿಲ್ಲ. ಇದು ಸ್ವತಂತ್ರ ಭಾರತ, ನಿಮ್ಮೆಲ್ಲರಿಗೂ ಕೂಡ ಅಧಿಕಾರ ಇದೆ. ನಿಮ್ಮ ವಿದ್ಯಾಭ್ಯಾಸವನ್ನು ಅಚ್ಚುಕಟ್ಟಾಗಿ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಗೌರವವಾದ ಸ್ಥಾನಗಳಲ್ಲಿ ಹೋಗಿ ನೀವು ಈ ಭಾರತ ದೇಶವನ್ನು, ಕರ್ನಾಟಕವನ್ನು ಕಟ್ಟುವಂತ ಮಕ್ಕಳಾಗಬೇಕು, ಪ್ರಜೆಗಳಾಗಬೇಕು. ನೀವು ನಿಮ್ಮ ಸ್ಥಾನಗಳಲ್ಲಿ ಕೆಲಸ ಮಾಡುವಾಗ ದೇಶ ದ್ರೋಹದ ಕೆಲಸಗಳು ಮಾಡಬಾರದು. ನಾವು ಯಾವತ್ತು ನಾವು ನಿಷ್ಠೆಯಿಂದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಆ ಸ್ಥಾನಕ್ಕೆ ನ್ಯಾಯಬದ್ಧವಾಗಿ ನಾವು ಕೆಲಸ ಮಾಡ್ತಿರೋ, ಅವಾಗೆ ನಾವು ಈ ಭಾರತ ದೇಶದಲ್ಲಿ ನಾವು ಇನ್ನ 100 ಜನಕ್ಕೆ ನಾವು ಒಂದು ಸಮಾಜ ಸೇವೆ ಮಾಡಿದಂಗಾಗುತ್ತೆ. 100 ಜನಕ್ಕೆ ನೀವು ಒಂದು ಅನುಭವವುಳ್ಳ ಒಂದು ವ್ಯಕ್ತಿ ಸ್ಥಾನದಲ್ಲಿದ್ರೆ ಆ ಗೌರವವನ್ನು ಕೂಡ 100 ಜನರಲ್ಲಿ ನೀವು ಗೌರವ ಸ್ಥಾನ ಗಳಿಸ್ಕೊಳ್ತೀರಾ. ಅದಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಶಾರ್ಟೇಜ್ ಆಗ್ತಾ ಇರೋದ್ರಿಂದ, ಈಗ ಅಷ್ಟೇ ನಮ್ಮ ವೆಂಕಟಗಿರಿಯಪ್ಪ ಸರ್ ಹೇಳಿದ್ರು, ಪಕ್ಕದ ನಾವು ಗಡಿ ಭಾಗದಲ್ಲಿ ಇರೋದ್ರಿಂದ ಆ ಅಮ್ಮ ಓಡಿ ಅಂತ ಹೇಳ್ಬಿಟ್ಟು ಏನು ಆಂಧ್ರ ಸರ್ಕಾರ, ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇಟ್ಟಿರೋದ್ರಿಂದ ನಮ್ಮ ಸರ್ಕಾರದ ಶಾಲೆಗಳಿಗೆ ಮಕ್ಕಳ ಕೊರತೆ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ ಅಂತ ಇದೆ. ಬಟ್ ಇನ್ನೊಂದು ಏನಂತಂದ್ರೆ, ನಮ್ಮ ಶಾಸಕರು ಕೂಡ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಹೇಳ್ಬಿಟ್ಟು ಅವರ ಪ್ರಯತ್ನ ಕೂಡ ತುಂಬಾ ಇದೆ.
ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು. ಮೊನ್ನೆ ನಾನು TV9 ಅಲ್ಲಿ ನೋಡಿದೆ, ನಾನು ಒಂದೇ ಒಂದು ಮಗು ವಿದ್ಯಾಭ್ಯಾಸ ಪಡೀತಾ ಇದೆ ಒಂದು ಸ್ಕೂಲಲ್ಲಿ, ಒಂದೇ ಒಂದು ಮಗು ಇದೆ, ಆದ್ರೂ ನಿಲ್ಸಿಲ್ಲ. ಅದೇ ನಮ್ಮ ಸರ್ಕಾರದ ಶಾಲೆಯಲ್ಲಿ ನಾವು ಪಡೆಯತಕ್ಕಂತ ಒಂದು ಇದು ಪ್ರೈವೇಟ್ ಶಾಲೆಯಲ್ಲಿ ಒಬ್ಬರಾದ್ರೆ ಕ್ಲಾಸ್ ನಡೆಸ್ತಾರ, 10 ಜನ ಮಕ್ಕಳಿದ್ರು ನಡೆಸ್ತಾರ. ಸರ್ಕಾರಿ ಅನ್ನೋದನ್ನ ಅದಕ್ಕೆ ಹೇಳುತ್ತಾರೆ, ಒಬ್ಬರಿಗಾದ್ರೂ ಕೂಡ ಒಂದು ಉಪಾಧ್ಯಾಯರು ಬಂದು ಬೆಳಗಿಂದ ಸಂಜೆವರೆಗೂ ಅವ್ರ ಸಮಯ ಏನಿದೆಯೋ ಅವ್ರಿಗೆ ವಿದ್ಯಾಭ್ಯಾಸವನ್ನ ಆ ಮಗುಗೆ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿರ್ತದೆ ಹೊರತು ಪ್ರೈವೇಟ್ ಸ್ಕೂಲ್ ಅವರು ಕೂಡ ಅಷ್ಟು ಇದು ಮಾಡಕ್ಕಾಗಲ್ಲ. ಅದಕ್ಕಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯನ್ನು ಬೆಂಬಲಿಸೋಣ. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಪೋಷಕರ ಜವಾಬ್ದಾರಿ ಕೂಡ ತುಂಬಾ ಇರುತ್ತೆ, ಅದೇ ಗುರುಗಳ ಜವಾಬ್ದಾರಿ ಕೂಡ ತುಂಬಾ ಇರುತ್ತೆ. ಮಕ್ಕಳು ಉನ್ನತ ಸ್ಥಾನಗಳಿಗೆ ಹೋಗಿ ಒಳ್ಳೆ ಸ್ಥಾನಗಳನ್ನು ಗಳಿಸಿ, ನಿಮ್ಮ ಯಾವುದೇ ಆಗ್ಲಿ, ಒಂದು ಕ್ರೀಡೆ ಆಗಿರ್ಲಿ, ಒಂದು ನೃತ್ಯ ಆಗಿರ್ಲಿ, ಒಂದು ಸಂಗೀತ ಕ್ಷೇತ್ರಗಳಾಗಿರ್ಲಿ, ನಿಮ್ಮನ್ನ ಯಾವುದು ನೀವು ಆಸಕ್ತಿ ಇದೀರೋ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಗುರುಗಳು ನಿಮ್ಮನ್ನು ಗುರುತಿಸಿ ಅದೇ ದಾರಿಯಲ್ಲಿ ನಿಮ್ಮನ್ನು ಬೆಳೆಸುವುದು ಬಹಳ ಉತ್ತಮ. ಯಾಕಂತಂದ್ರೆ ಒಬ್ರು ಕ್ರಿಕೆಟ್ ಅಲ್ಲಿ ಇರ್ತೀರಾ, ಒಬ್ರು ರನ್ನಿಂಗ್ ರೇಸ್ ಅಲ್ಲಿ ಇರ್ತೀರಾ, ಇಲ್ಲ ಒಬ್ರು ಓದುವುದ್ರಲ್ಲಿ ಇರ್ತೀರಾ. ಹೋಗಿ ವಿದ್ಯಾಭ್ಯಾಸ ಮೊದಲನೇ ಆದ್ಯತೆ ಕೊಡಿ. ಆದ್ರೂ ಕೂಡ ನಿಮ್ಮ ಸ್ಪೋರ್ಟ್ಸ್ ಕೂಡ ನಿಮ್ಮ ಸದೃಢವಾದ ಮೈಕಟ್ಟನ್ನು ಕಟ್ಟುತ್ತೆ, ನಿಮ್ಮ ಒಳ್ಳೇದು, ನಿಮ್ಮ ಭವಿಷ್ಯತ್ತನ್ನು ಕೂಡ ಒಂದು ಸ್ಪೋರ್ಟ್ಸ್ ಮುಖಾಂತರನೂ ಬರ್ಬೋದು, ಒಂದು ನೃತ್ಯ ಆಗಿರ್ಬೋದು, ಸಂಗೀತದಲ್ಲಾಗಿರ್, ನಿಮ್ಮ ಕಲೆ, ಅದು ನಿಮ್ಮ ಸ್ಟಾರ್ ಹೆಂಗಿದೆಯೋ ನಿಮ್ಮ ಜೀವನ ಗೊತ್ತಿಲ್ಲ. ಅದಕ್ಕಾಗಿ ನೀವೇನೇ ಕೆಲಸ ಮಾಡಿದ್ರು ಕೂಡ 100% 100% ನೀವು ಅದಕ್ಕೆ ಶ್ರದ್ಧೆಯಿಂದ ಅದನ್ನ ಪ್ರಾಕ್ಟೀಸ್ ಮಾಡಿ ಮಾಡ್ತಕ್ಕಂಥದ್ದು ಒಳ್ಳೇದು ಅಂತ ಹೇಳುತ್ತಾ, ಮತ್ತೆ ಭಾಸ್ಕರ್ ಸರ್ ಸುಮಾರು ಸತಿ ನನಗೆ ಈ ಶಾಲೆಗೆ ಕರೆದಿದ್ರು. ನನಗೆ ಸಮಯ ಕೊರತೆಯಿಂದ, ಅಭಾವದಿಂದ ನನಗೆ ಸಮಯ ಅಡ್ಜಸ್ಟ್ ಆಗಲಿಲ್ಲ. ಈ ದಿನ ನಾನು ಒಂದು ವಾರಕ್ಕಿಂತ ಮುಂಚೆನೆ ಕಾಲ್ ಮಾಡಿದ್ರು, ಸರ್ ಬರಲೇಬೇಕು ಅಂತ ಹೇಳಿದ್ರು. ಅದು ನನಗೆ ತುಂಬಾ ಸಂತೋಷ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಬೇರೆ ಡಾಕ್ಟರೇಟ್ ಪಡೆದಿರೋದು ಕೂಡ ನನಗೆ ಆ ದಿನ ನೀವು ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸುವಾಗ ನಾನು ನೋಡಿ ತುಂಬಾ ಸಂತೋಷ ಪಟ್ಟೆ. ನನ್ನನ್ನು ಕರೆಸಿ ಈ ಶಾಲೆಗೆ ಮುಖ್ಯ ಅತಿಥಿಯಾಗಿ ಕರೆಸಿದ್ದಕ್ಕೆ ನನಗೆ ಈ ಶಾಲೆಯ ಸಿಬ್ಬಂದಿಗೂ ಎಲ್ಲರಿಗೂ ಕೂಡ ವಂದಿಸುತ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.